ನಮ್ಮ ಯೋಗೇಶ್ ಸರ್ ನಮ್ಮ ಯೋಗೇಶ್ವರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಆಡ್ತಾ ಇದೆ ಕಣಪ್ಪ, ಚೆನ್ನಾಗಿ ಆಡುವಂತ ಇವರು ಕಲಾವಿದರಾಗಿ ಬಂದಿದ್ದರಿಂದ ಆಹಾ ಜುಮ್ಚಕ ಜುಮ್ ಜುಮ್ ಜುಮ್ಚಕ ಜುಮ್ ಜುಮ್ ಕನ್ನಡ ಈ ಸಾಂಗ್ ಐತಿಲ್ಲ ಸರ್. ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು ಜುಮ್ಚಕ ಜುಮ್ ಜುಮ್. ಅದಕ್ಕೆ ಆಮೇಲೆ ನನ್ನ ಫೇವ್ರೇಟ್ ಸಾಂಗ್ ಓ ಚಿನ್ನ ಚಿನ್ನ, ಅದು ನನ್ನ ಫೇವ್ರೇಟ್ ಸಾಂಗ್. ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಕರ್ಸಕ್ಕೆ. ಡೈಲಾಗ ಬೇಡ, ನಾನು ಸತ್ಯವನ್ನು ಅನ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ದು ಅದು ಚಿಕ್ಕ ವಯಸ್ಸಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಡ್ತಾ ಇದ್ದ ಆ ಸಾಂಗ್ ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತಾರೆ ಅನ್ಕೊಂಡಿರಲಿ. ಯಾವ್ದು ಹೇಳ್ರಿ? ದೊಡ್ಡವ ದೊಡ್ಡವ ಆಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವರಿಂದ ದೊಡ್ಡವ್ರಿಗೆ ಮಾಡ್ತಿರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗ್ಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ ಗಂಡು ಮಕ್ಳಲ್ಲಿ ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದಿರಲ್ವಾ? ಕೇಳಕ್ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ ಸಾಯೋವರೆಗೂ ಸಿಂಗಲ್ ಆಗಿ ಇರುವ ಅಂದ್ರೆ ಹರಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ. ಗಂಡು ಮಕ್ಕಳು ಒಂಥರ ಕುಕ್ಕರಿದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರಜರ್ ವಿಜಲ್ ಹೊಡ್ಕೊಂಡು ನಗ್ನಗ್ತಾ ಬದುಕ್ತಾ ಇರ್ತೇವೆ. ನಮ್ಮ ಯೋಗೇಶ್ವರ್ ಸರ್ ಥ್ಯಾಂಕ್ಸ್ ಹೇಳ್ಬೇಕು. ಫೋನ್ ಮಾಡ್ಬಿಟ್ಟು ಚೆನ್ನಾಗಿ ಆಡ್ತಾ ಇದೆ ಕಣಪ್ಪ, ಚೆನ್ನಾಗಿ ಆಡುವಂತ ಇವರು ಕಲಾವಿದರಾಗಿ ಬಂದಿದ್ದರಿಂದ ಆಹಾ ಜುಮ್ಚಕ ಜುಮ್ ಜುಮ್ ಜುಮ್ಚಕ ಜುಮ್ ಜುಮ್ ಕನ್ನಡ ಈ ಸಾಂಗ್ ಐತಿಲ್ಲ ಸರ್. ಇದು ನಾವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಸ್ವಾತಂತ್ರ್ಯ ದಿನಾಚರಣೆ ಈ ಗಣರಾಜ್ಯೋತ್ಸವಕ್ಕೆಲ್ಲ ಹೆಣ್ಮಕ್ಳು ಸಾಂಗ್ ಆಡೋರು ಜುಮ್ಚಕ ಜುಮ್ ಜುಮ್. ಅದಕ್ಕೆ ಆಮೇಲೆ ನನ್ನ ಫೇವ್ರೇಟ್ ಸಾಂಗ್ ಓ ಚಿನ್ನ ಚಿನ್ನ, ಅದು ನನ್ನ ಫೇವ್ರೇಟ್ ಸಾಂಗ್. ತುಂಬಾ ಥ್ಯಾಂಕ್ಸ್ ಸರ್ ನನ್ನ ಕರ್ಸಕ್ಕೆ. ಡೈಲಾಗ ಬೇಡ, ನಾನು ಸತ್ಯವನ್ನು ಅನ್ಕೊಂಡೇ ಇರಲಿಲ್ಲ. ನಾನು ಹೇಳಿದ್ದು ಅದು ಚಿಕ್ಕ ವಯಸ್ಸಲ್ಲಿ ಮಿಡ್ಲ್ ಸ್ಕೂಲಲ್ಲಿ ಆಡ್ತಾ ಇದ್ದ ಆ ಸಾಂಗ್ ಹೊರಗಡೆ ನೀವೆಲ್ಲ ಇಷ್ಟೊಂದು ಪ್ರೀತಿ ತೋರಿಸಿ ಇಷ್ಟೊಂದು ವೈರಲ್ ಮಾಡ್ತಾರೆ ಅನ್ಕೊಂಡಿರಲಿ. ಯಾವ್ದು ಹೇಳ್ರಿ? ದೊಡ್ಡವ ದೊಡ್ಡವ ಆಸೆ ಕೊಡು ನಮ್ಮಪ್ಪ ರಾಜ ಸಾರ್ಗಾಕೋ ಸೊಪ್ಪು. ಏನ್ ಚಿಕ್ಕವರಿಂದ ದೊಡ್ಡವ್ರಿಗೆ ಮಾಡ್ತಿರಲ್ಲ, ಅದೇ ಖುಷಿ ಕಾರಣ ನನಗೆ ಸತ್ಯವಾಗ್ಲು. ಈಗ ಬರೀ ದೊಡ್ಡವ ಚಿಕ್ಕವ ಅನ್ಕೊಂಡ್ ಬರೀ ಹೆಣ್ಮಕ್ಳಿಗೆ ಮಾತ್ರ ಸಾಂಗ್ ಆಡ್ದೋ ಇಲ್ಲ ಡೈಲಾಗ್ ಹೇಳ್ದೋ. ನಮ್ ಗಂಡು ಮಕ್ಳಲ್ಲಿ ಯಾವಾಗ್ಲೂ ಒಂದು ಡೈಲಾಗ್ ಹೇಳ್ತಾನೆ ಇರ್ತೀನಿ. ಗಂಡು ಮಕ್ಳೆಲ್ಲ ಇದಿರಲ್ವಾ? ಕೇಳಕ್ ರಿಪೀಟ್ ಅನ್ಬಿಸ್ಬೋದು, ಆದ್ರೂ ಕೇಳ್ರಿ ಚೆನ್ನಾಗಿರ್ತದೆ. ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಮೀಸೆ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ, ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ, ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ, ಆಸ್ತಿ ಮಾಡ್ಕೊಂಡು ಮದುವೆ ಆಗೋಣ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ. ಲವ್ ಮ್ಯಾರೇಜ್ ಆಗಂದ್ರೆ ಬ್ಯೂಟಿ ನೋಡ್ತಾರೆ, ಅರೇಂಜ್ ಮ್ಯಾರೇಜ್ ಆಗುವಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ. ಏನು ಬೇಡ